ಒಂದು ಸಣ್ಣ ಫೇಮ್ನಲ್ಲಿ ಗುರುತಿಸ್ಕೊಂಡು ಚೆಲುವೆ ಅನ್ನೋ ಪಾತ್ರಕ್ಕೆ ಬರ್ತೀರಾ. ವಾಟ್ ಅನ್ ಅಬ್ಸಲ್ಯೂಟ್ ಎಂಟ್ರಿ ಫಾರ್ ಕ್ಯಾರೆಕ್ಟರ್. ಹೌದು, ನಾಟ್ ಇವನ್ ಅ ಹೀರೋಯಿನ್ ಕ್ಯಾರೆಕ್ಟರ್ ಅಥವಾ ಏನು ಅಲ್ಲ, ಒಂದು ಮೇಜರ್ ಕ್ಯಾರೆಕ್ಟರ್ ರೋಲ್ ಆಗಿ ವೆಂಕಿಗೆ ನೀವೇ ಹೇಳಿದ್ರೆ ಮೂಗಂಗೆ ನಾನ್ ಗರ್ಲ್ ಫ್ರೆಂಡಾ ಅಂತ. ಎಂಥ ಎಂಟ್ರಿ ಅದು, ನೀವು ನೋಡ್ತೀರಾ ಆ ಪ್ರೋಮೋ ಇನ್ನೊಂದ್ಸರ್ತಿ, ಹಿಂಗಿದೆ ಅಲ್ವಾ ಆ ಟೆಂಪಲ್ ನಲ್ಲಿ. ಏನ್ ಸಖತ್ ಎಂಟ್ರಿ ಅಂದ್ರೆ ಆಕ್ಚುಲಿ ನಾನು ಜೋರಾಗೆ ಹೆಜ್ಜೆ ಇಡಂಗಿಲ್ಲ, ಅಂದ್ರೆ ಆ ಸ್ಟಿಚಸ್ ಹಂಗೆ ಇತ್ತು. ನಾನು ಡೈರೆಕ್ಟರ್ಗೆ ಹೇಳಿರ್ಲಿಲ್ಲ ಹಿಂಗಾಗಿತ್ತು ಅಂತ. ಅವರು ಫುಲ್ ಮೆಟ್ಲ ಮೇಲೆ ನೀರ್ ಹಾಕ್ಬಿಟ್ಟಿದ್ದಾರೆ. ಜೋರ ಪಟಪಟ ಅಂತ ಹತ್ಕೊಂಡ್ಬರ್ಬೇಕು, ರಿವರ್ಸ್ ಪಟಪಟ ಅಂತ ಹೇಳ್ಕೊಂಡು ಹೋಗ್ಬೇಕು. ನಾನು ಒಂದು ಸತಿ ಜಾರದ್ರೆ ಮುಗೀತು, ನೆಕ್ಸ್ಟ್ ಅಪೆಂಡಿಕ್ಸ್ ರೆಡಿ ಆಗ್ಬೇಕು, ಮುಗಿದ್ ನನ್ ಕತೆ ಅನ್ಕೊಂಡು ನಾನು ನಿಧಾನಕ್ಕೆ ಬರ್ತಾ ಇದ್ದೀನಿ. ಹಿಂಗೆ ಜೋರಾಗಿ ಆ ಎನರ್ಜಿ ಇರ್ಬೇಕು. ಅದು ಸ್ಲೋ ಮೋಷನ್ ಅಲ್ಲಿ ತೆಗಿತಿದ್ರು, ನಾನು ಹೆಂಗ್ ತೆಗಿತಾರೋ ಇನ್ನು. ಬಟ್ ಟೆಲಿಕಾಸ್ಟ್ ಅಲ್ಲಿ ನೋಡಿದ್ರೆ ನನಗೆ ನಿಜವಾಗ್ಲೂ ಎಷ್ಟು ಖುಷಿ ಆಯ್ತು ಗೊತ್ತಾ. ಒಂದ್ ಹೀರೋಯಿನ್ಗೆ ಯಾವ ತರ ಎಂಟ್ರಿ ಸಿಗುತ್ತೋ ಅಷ್ಟು ನೀಟಾಗಿ ಸ್ಲೋ ಮೋಷನ್ ಅಲ್ಲಿ ತಗೊಂಡ್ ಬಂದ್ ಕೊಟ್ರು ಅಲ್ವಾ. ಏನ್ ಎಂಟ್ರಿ ಅಂತೀರಾ ಅಲ್ಲ ಅದು. ಅಂದ್ರೆ ಕ್ಯಾರೆಕ್ಟರ್ನ ರಿಜಿಸ್ಟರ್ ಮಾಡೋದಕ್ಕೆ ಟೆಕ್ನಿಕಲ್ ಟೈಮ್ ಎಷ್ಟು ಒದ್ದಾಡುತ್ತೆ ಅನ್ನೋದು ಗೊತ್ತಾಗತ್ತೆ ಅಲ್ಲಿ. ಬಿಡು, ಯಾವ್ದೋ ಕ್ಯಾರೆಕ್ಟರು ಎಲ್ಲೋ ಒಂದ್ ಕಣ್ಣು ತೋರ್ಸೋಣ, ಮೂಗ್ ತೋರ್ಸೋಣ, ಲಾಂಚ್ ಮಾಡ್ಬಿಡೋಣ, ಅಥವಾ ಅದು ಬೇಡ ಇಲ್ಲ ಏನೋ ಡೈರೆಕ್ಟ್ ಆಗಿ ಈ ತರನೇ ತಗೊಂಡ್ಬಿಡೋಣ ಅನ್ನೋ ತರದ್ದು ಮೈಂಡ್ ಸೆಟ್ ಇರುತ್ತೆ. ಇರಲ್ಲ ಅಂತಲ್ಲ ಕೆಲವರಲ್ಲಿ, ಬಟ್ ಅಗೇನ್ ಆ ಮೈಂಡ್ ಸೆಟ್ ಸದ್ಯ ಇರ್ಲಿಲ್ಲ. ಮೇ ಬಿ ನನ್ನ ಅದೃಷ್ಟ ಅನ್ಸುತ್ತೆ. ಅಲ್ಲಿಗೆ ಆ ಕ್ಯಾರೆಕ್ಟರ್ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಧಾರಾವಾಹಿಗೆ. ನಾನು ಅದೇ ಅನ್ಕೊಂಡೆ, ಮೂಗನ್ ಏನೂ ಇರಲ್ಲ, ಸುಮ್ನೆ ಒಂದೆರಡು ದಿನ ಬರುತ್ತೆ, ಓಕೆ ಮಾಡ್ಕೊಂಡು ಹೋಗೋಣ ಬಿಡು ಅಂತ. ಬಟ್ ದಿನ ಕಳೀತಾ 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 ನನ್ನ ಪರ್ಸ್ನಲ್ ವಿಡಿಯೋಸ್ಗೆ, ನನ್ನ ಪರ್ಸ್ನಲ್ ಫೋಟೋಸ್ಗೆ ಕಮೆಂಟ್ಸ್ ಬರಕ್ ಸ್ಟಾರ್ಟ್ ಆಯ್ತು. ಏನಕ್ಕಮ್ಮ ಹುಡ್ಗನ್ ಅಷ್ಟೊಂದು ಬೈತೀಯ ನೀನು ಅಂತಲ್ಲ. ಅಯ್ಯೋ. ಆಮೇಲೆ ರೀಸೆಂಟ್ ಆಗಿ ಯಾವ್ದೋ ವಿಡಿಯೋ ಹಾಕಿದ್ದೆ, ವೆಂಕಿ ಜೈಲಲ್ಲಿ. ನಿನ್ ಗಂಡ ನೋಡಿದ್ರೆ ಅಲ್ಲಿ ಜೈಲಲ್ಲಿ ಇದ್ದಾನೆ, ನೀನ್ ನೋಡಿದ್ರೆ ಕುಣಿತಾ ಇದೀಯಾ. ನಾನು ಅದೆಲ್ಲ ನೋಡಿ ಎಷ್ಟು ನಗು ಬರುತ್ತೆ ಅಲ್ವಾ. ಅಲ್ಲ, ಬಟ್ ಕ್ಯಾರೆಕ್ಟರ್ನ ಎಷ್ಟು ಡೀಪಾಗಿ ತಗೋತಾರೆ ಜನ. ಹೌದು. ಅಂದ್ರೆ ಇವಾಗ ನೀವು ರಾಜರಾಜೇಂದ್ರದಲ್ಲಿ ಅದ್ಭುತವಾದ ಕ್ಯಾರೆಕ್ಟರ್ಗಳನ್ನ ಮಾಡ್ತಾ ಬಂದ್ರಿ, ಧಾರಾವಾಹಿಗಳಲ್ಲಿ ಮಾಡ್ತಾ ಬಂದ್ರಿ, ಲಕ್ಷಣ ಚೆನ್ನಾಗಿ ಸಿಕ್ತು ನಿಮ್ಗೆ, ಒಳ್ಳೊಳ್ಳೆ ಧಾರಾವಾಹಿ, ಹೀರೋ ತಂಗಿ, ಹೀರೋಯಿನ್ ತಂಗಿ, ಈ ಪಾತ್ರಗಳನ್ನೆಲ್ಲ ಮಾಡಿದೀರಾ. ಅದೆಲ್ಲ ಮಾಡಾದ್ಮೇಲೆ ಒಂದು ಹಳ್ಳಿ ಹುಡುಗಿ ಪಾತ್ರ ಎಲ್ರಿಗೂ ಇಷ್ಟ ಇರುತ್ತೆ. ಒಂಥರ ಟ್ರೆಡಿಷನಲ್ ಲುಕ್ ಅಲ್ಲಿ ಲಾಂಚ್ ಆಗ್ಬೇಕು, ನಾನು ಒಂಥರ ಈ ಮುದ್ದು ಚೆಲುವೆ, ಅಂದ್ರೆ ಈಗ ಹೆಂಗಂತಾರ ಅದನ್ನ ಬಬ್ಲಿ ಕ್ಯಾರೆಕ್ಟರ್ ಅಲ್ಲಿ ಲಾಂಚ್ ಆಗ್ಬೇಕು, ಅದು ಜನರ ಮನ್ಸಲ್ಲಿ ಕುತ್ಕೋಬೇಕು, ಆಮೇಲೆ ಬೇಕಾದ್ರೆ ಪ್ಯಾಟರ್ನ್ ಬ್ರೇಕ್ ಮಾಡೋಣ, ಬಟ್ ಜನರ ಮನ್ಸಲ್ಲಿ ನಾನು ಹಿಂಗೆ ರಿಜಿಸ್ಟರ್ ಆಗ್ಬಿಡ್ಬೇಕು ಅನ್ನೋ ಆಸೆ ಎಲ್ಲ ಇರುತ್ತೆ. ಅದೇ ನೋಡಿ, ಗೊತ್ತಿದ್ದೇನೋ ಏನೋ ಗೊತ್ತಿಲ್ಲ, ಡೆಸ್ಟಿನಿ ಅನ್ನೋದು ಏನಿದೆ ತುಂಬಾ ನಿಜ ಅಂತ ನಾನು ನಂಬ್ತೀನಿ. ವಿಧಿಲಿಖಿತ ಅಂತ ಅನ್ಸುತ್ತೆ. ಅಷ್ಟು ಪರಿಶ್ರಮ ಒಂದಿನ ಬೆಲೆ ಕೊಡ್ತು. ಸೊ ನಿಮ್ಮ ಆಸೆ ತಕ್ಕಂತೆ ಲಾಂಚ್ ಆಗ್ತೀರಾ, ಸಖತ್ತಾಗಿ ಬರುತ್ತೆ ಧಾರಾವಾಹಿ. ಅದು ಹೋಪ್ ಇಲ್ಲದೆ ಕೊಟ್ಟಂತ ಒಂದು ಆಡಿಷನ್ ಆಗಿರುತ್ತೆ. ಅದು ಮಧ್ಯದಲ್ಲಿ ಆರೋಗ್ಯ ಸಮಸ್ಯೆ ಆಗಿ ಆ ಕಡೆ ನೋಡಿದ್ರೆ ಜಸ್ಟ್ ನೆನ್ನೆ ಆಪರೇಷನ್ ಆಗಿರುತ್ತೆ, ಸ್ಟಿಚ್ ಹಾಕೊಂಡು ಮಧ್ಯಾಹ್ನ ಬಂದು ಶೂಟ್ ಮಾಡೋದು ಅಂದರೆ ನಾಟ್ ಆನ್ ಈಸಿ ಟಾಸ್ಕ್ ಅಂತ ನನ್ಗನ್ಸುತ್ತೆ. ಆದರೂ ಕೂಡ ಧಾರಾವಾಹಿ ತಂಡದವರು ಅದನ್ನ ಅರ್ಥ ಮಾಡಿಕೊಂಡು ಆಮೇಲೆ ಶೂಟ್. ಐ ಆಮ್ ವೆರಿ ಗ್ರೇಟ್ಫುಲ್ ಟೀಮ್ಗಾಗಿರ್ಬೋದು, ಪ್ರೊಡ್ಯೂಸರ್ಗಾಗಿರ್ಬೋದು, ಚಾನಲ್ಗಾಗಿರ್ಬೋದು, ಅಲ್ಲಿರೋ ಫೇಸಸ್ಗಳಿಗಾಗಿರ್ಬೋದು, ನನಗೋಸ್ಕರ ಕಾದು ಮಾಡಿದ್ರಲ್ಲ ಅನ್ನೋದು ಆ ಗ್ರಾಟಿಟ್ಯೂಡ್ ನನಗೆ ತುಂಬಾ ಇದೆ. ಬಟ್ ಅದೆಷ್ಟು ಖುಷಿ ಕೊಡುತ್ತೆ. ಒಂದಿನ ನೀವು ಕಾದಿದ್ರಿ, ಒಂದೇ ಒಂದು ಕಾಲ್ ಬರ್ಲಿ, ಒಂದು ಓಕೆ ಸಿಗ್ಲಿ ಆ ಕಡೆಯಿಂದ, ಸರಿ ಯಾಕೆ ಸರ್ ಕರ್ಸಿ ಮಾಡಿದ್ರಿ, ಅದು ಒಂದಾಗಿರುತ್ತೆ. ಬಟ್ ಚಾನಲ್ಗೆ ಅಂತ 100 ಜನ ಇರ್ತಾರೆ, 100 ಜನ ಆಪ್ಷನ್ಸ್ ಇರುತ್ತೆ ಚೆಲ್ವಿ ಮಾಡ್ಕೊಳ್ಳೋದು. ದಟ್ ಈಸ್ ವಾಟ್. ಯಾ, ಆದ್ರೆ ಅವ್ರು ನನ್ ಕಾದು ಮಾಡ್ಕೊಂಡ್ರಲ್ಲ ಅದೊಂದು. ಆಮೇಲೆ ಇನ್ನೊಂದು ಏನಂದ್ರೆ, ಲಕ್ಷ್ಮೀ ನಿವಾಸದಿಂದಾನೇ ತಮಿಳಿನ ಗಟ್ಟಿ ಮೇಳಂ ಅಲ್ಲಿ ರೇವತಿ ಆಗಿದ್ದೀನಿ ನಾನು. ಅದೇ ದಟ್ಟು ಚೆಲ್ವಿ ರೈ, ಅದು ಕೂಡ ಚೆಲ್ವಿ, ಬಿಕಾಸ್ ಆಫ್ ಚೆಲ್ವಿಯಿಂದಾನೆ. ಅದು ಚೆಲ್ವಿನೇ. ಗಟ್ಟಿ ಮೇಡಮ್ ಅನ್ನೋದು ಇಟ್ಸ್ ಅ ಡಬ್ ರಿಮೇಕ್ ಸಾರಿ, ಐ ಮೀನ್ ರಿಮೇಕ್ ಲಕ್ಷ್ಮೀ ನಿವಾಸದು. ಅಲ್ಲಿ ರೇವತಿ ಪಾತ್ರ, ದಟ್ ಮೀನ್ಸ್ ಚೆಲುವಿ ಪಾತ್ರ. ನೋಡಿ, ಚೆಲುವಿಯನ್ನ ಯಾವ್ಯಾವ ಆಯಾಮದಲ್ಲಿ ಯಾವ್ಯಾವ ಭಾಷೆಗಳಿಗೆ ಪರಿಚಯಿಸ್ತಿದ್ದಾರೆ ಚರಿಕಾ ಮೂರ್ತಿ. ಆ ಕ್ಯಾರೆಕ್ಟರ್ ರಿಜಿಸ್ಟರ್ ಲೆವೆಲ್ ಅದನ್ನ ಮಾತಾಡಬೇಕು. ಸೊ ಚೆಲುವಿ ಅನ್ನೋರು ನಿಮ್ ಲೈಫಲ್ಲಿ ಬಂದಾದ್ಮೇಲೆ ಒಂದೊಳ್ಳೆ ಬ್ರೇಕ್ ಥ್ರೂ ತಂದು ಕೊಡ್ತಾರೆ. ಚೆಲುವಿ ಬಗ್ಗೆ ಹೇಳಿ. ಚೆಲುವಿ ತುಂಬಾ ಇನ್ನೋಸೆಂಟ್ ಹುಡುಗಿ, ಅಷ್ಟೇ ಧೈರ್ಯವಂತೆ, ರಫ್ ಅಂಡ್ ಟಫ್. ಅಂದ್ರೆ ಒಂದೇ ಹೆಣ್ಮಗಳು, ಬರೀ ಅಮ್ಮ ಮಾತ್ರ ಇರ್ತಾರೆ, ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಆಕ್ಚುಲಿ ಎಷ್ಟೋ ಸೀನ್ಸ್ಗಳು ನನ್ನ ರಿಯಲ್ ಲೈಫ್ಗೆ ಮ್ಯಾಚ್ ಆಗ್ತಿತ್ತು ಅಲ್ಲಿ. ಅದರಲ್ಲಿ ಅಮ್ಮ ಕ್ಯಾರೆಕ್ಟರ್ ಮಾಡೋರು, ಮದ್ವೆ ಆಗು ನಮ್ಮ ಮನೇಲೂ ನಾವು ಮದ್ವೆ ಆಗು. ನನಗೆ ಸೀರಿಯಲ್ ಅಲ್ಲಿ ಶೂಟ್ ಮುಗಿಸ್ಕೊಂಡು ಮನೆಗೆ ಬಂದ್ರೆ ನಮ್ಮಮ್ಮ ಮದ್ವೆ ಆಗು. ಬೆಳಿಗ್ಗೆ ಶೂಟ್ಗೆ ಹೋದ್ರೆ ಅಲ್ಲಿ ಅವರು ಮದ್ವೆ ಆಗು. ಹಾ ಇಷ್ಟು ಚೆನ್ನಾಗಿ ಸೂಟ್ ಆಗ್ತಾ ಇದೆ ನನಗೆ ಇದು ಅನ್ಕೋತಿದ್ದೆ. ಸೊ ಈಗ
ಚೆಲ್ವಿ ಪಾತ್ರ ಸಿಕ್ಕಾಗ ನೀವು ಹೇಳಿದ್ರಿ ನೀವು ಮುಂದೆ ಬೇರೆ ಯಾರು ಮಾಡ್ತಾ ಇಲ್ಲ, ಒಬ್ರು ದೈತ್ಯ ಕಲಾವಿದ್ರು ಚಂದ್ರು ಸರ್ ಶಿಂಗ್ಲಾಚಾರಿ ಅನ್ನುವಂತ ಪಾತ್ರವನ್ನ ನಿಭಾಯಿಸಿದ್ರು ದಾಸಾಪುರಂದ್ರಲ್ಲಿ. ನಾವೆಲ್ಲ ಮೆಚ್ಕೊಂಡ್ಬಿಟ್ಟಿದ್ವಿ ಅವ್ರನ್ನ ಪಾತ್ರದಿಂದ. ಎಂಥ ಪಾತ್ರ ಅದು, ಹೇಗೆ ಮಾಡಿದಾರೆ ಗೊತ್ತಾ ಶಿಂಗ್ಲಾಚಾರಿ. ಫನ್ ಅಂದ್ರೆ ಫನ್ನು, ಸೀರಿಯಸ್ ಆಗಿ ಮಾತಾಡ್ಬೇಕಾ ಸೀರಿಯಸ್ಸು, ಎಂಥ ಪಾತ್ರ ಗೊತ್ತಾ ಅದು ಶಿಂಗ್ಲಾಚಾರಿ ಕಲಾವಿದ. ನಿಜವಾಗ್ಲೂ ವೆಂಕಿ ಅನ್ನೋ ಪಾತ್ರ ಅವ್ರಿಗೆ ಈ ನಿಜವಾಗ್ಲೂ ಹೇಳ್ಬೇಕಂದ್ರೆ ಆ ಸೀರಿಯಲ್ ಅಲ್ಲಿ ವೆಂಕಿನ ಇಷ್ಟಪಡೋಷ್ಟು ಜನ ಬೇರೆ ಯಾರನ್ನೂ ಇಷ್ಟಪಡಲ್ಲ. ಎಸ್ ಎಸ್ ಎಸ್, ಐ ಡೆಫಿನೆಟ್ಲಿ ಸೇ ಅದು 100%ಗೆ 100% ನಿಜ. ಕೆಲವು ಕ್ಯಾರೆಕ್ಟರ್ನ ಬೈಬೋದು, ಕೆಲವು ಕ್ಯಾರೆಕ್ಟರ್ನ ಅಂದರೆ ಇದು ಹಿಂಗೆ ಮಾಡ್ಬೋದಿತ್ತು, ಇವನು ಈ ಥರ ಮಾಡಬಾರ್ದಿತ್ತು ಅಂತ ಇರುತ್ತೆ. ಬಟ್ ವೆಂಕಿ ಕ್ಯಾರೆಕ್ಟರ್ ಏನೇ ಮಾಡಲಿ, ವೆಂಕಿ ಅಂದರೆ 100% ಮಾರ್ಕ್ಸ್ ಅಷ್ಟೇ. ನನ್ಗೆ ಅದೇ ಭಯ ಇದ್ದಿದ್ದು, ಅವ್ರ ಮುಂದೆ ನಾನು ಮಾಡೋಕ್ಕಾಗತ್ತಾ, ನಾನು ರೆಕಗ್ನೈಸ್ ಆಗ್ತೀನಿ. ನಾನು ಡೇ ಫಸ್ಟಲ್ಲೂ ಅಷ್ಟೇ ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡಬೇಕು, ಅವ್ರನ್ನ ನೋಡಿ ಕೋಪ ಮಾಡ್ಕೋಬೇಕು. ಐ ಬಿ ಲೈಕ್ ಐ ಸರ್ ಗುಡ್ ಮಾರ್ನಿಂಗ್ ಅಮ್ಮ ಚೆಲ್ವಿ, ಈಸ್ ವೆರಿ ಸ್ವೀಟ್, ತುಂಬ ಚೆನ್ನಾಗಿ ಅವ್ರು ನನ್ನ ಹತ್ರ ಚೆನ್ನಾಗಿ ಮಾತಾಡಿದ್ದಕ್ಕೆ ಅಷ್ಟು ಫಸ್ಟೇನೆ ಅಷ್ಟು ಚೆನ್ನಾಗಿ ಮಾಡೋಕ್ಕಾಗಿದ್ದು. ಅದೇ ಒಬ್ಬ ಕೋ ಆರ್ಟಿಸ್ಟ್ ಆಗಿ ಇಟ್ಕೊಂಡು ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿದಾಗ ಐ ಥಿಂಕ್ ಆ ಫ್ರೀಡಮ್ ಸಿಗುತ್ತೆ ಇಬ್ರು ಆಕ್ಟ್ ಮಾಡೋದಕ್ಕೆ. ಆ ವೆಂಕಿ ಜಾಗದಲ್ಲಿ ಶಾಸ್ತ್ರಿ ಅವ್ರು ಇರೋದಕ್ಕೇನೆ ವೆಂಕಿ ಕ್ಯಾರೆಕ್ಟರ್ ಅಷ್ಟು ಹೋಗಿದ್ದು. ಅದಂತೂ ನಿಜ. ಹೌದು ಹೌದು. ಸೊ ನಂತರದಲ್ಲಿ ಚೆಲ್ವಿ ತುಂಬ ಒಳ್ಳೆ ರಿಜಿಸ್ಟರ್ಡ್ ಕ್ಯಾರೆಕ್ಟರ್ ಆಗಿಬಿಡುತ್ತೆ. ಇಡೀ ಕರ್ನಾಟಕ ನಿಮ್ಮನ್ನ ಗುರುತಿಸೋದಕ್ಕೆ ಶುರು ಮಾಡುತ್ತೆ. ಹೀರೋಯಿನ್ಗೆ ಎಷ್ಟು ಬೆಲೆ ಇದೆ ಆ ಒಂದು ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ, ಅದೇ ರೀತಿ ಚೆಲ್ವಿ ಪಾತ್ರಕ್ಕೂ ಜನ ಫುಲ್ ಫಿದಾ ಆಗ್ಬಿಟ್ರು. ಅಂದ್ರೆ ನಿಮ್ಮಿಬ್ರು ಸೀನ್ಗೆ ಕಾಯೋ ಥರ ಆಗೋಯ್ತಲ್ಲ ಹೋಗ್ತಾ ಹೋಗ್ತಾ. ಅಂದ್ರೆ 3 ಜನದ ನಡೀತಿರುತ್ತೆ, ಜಯಂತು ಮತ್ತೆ ಜಾನ್ವಿ, ಈ ಕಡೆ ಭಾವನ ಮತ್ತೆ ಸಿದ್ದು, ಈ ಕಡೆ ನೀವು. ಹೆಂಗೆ ನೋಡಿ, ಇಲ್ಲ ಇಬ್ರು ಹೀರೋ ಹೀರೋಯಿನ್ ಆಲ್ರೆಡಿ ನಡೀತಾ ಇದೆ 2, ಅದ್ರ ಮಧ್ಯದಲ್ಲಿ ನೀವು ರೆಕಗ್ನೈಸ್ ಆದ್ರಲ್ಲ, ಅದಕ್ಕೆ ಮೆಚ್ಚಬೇಕು ಧಾರಾವಾಹಿನ, ಮೆಚ್ಕೊಂಡಿರೋರ್ನ. ನಿಜ. ಬಟ್ ನನ್ಗೆ ಯಾವಾಗ್ಲೂ ಒಂದು ಮೈಂಡಲ್ಲಿ ಇದ್ದಿದ್ದು ನನ್ಗೆ ಅಳಕ್ ಬರಲ್ಲ ಅನ್ನೋದು ನನ್ನ ಮೈಂಡಲ್ಲಿ ಇತ್ತು ಯಾವಾಗ್ಲೂ. ಅಂದ್ರೆ ಟಿಲ್ ನಾನು ಲಕ್ಷ್ಮೀ ನಿವಾಸ ಎಂಟ್ರ್ ಆದಾಗ್ಲೂ ನನ್ಗೆ ಒಂದು ಮೈಂಡ್ ನನ್ಗೆ ಅಳಕ್ ಬರಲ್ಲ ಅಂತ. ಲಾಸ್ಟ್ ವೆಂಕಿ ಜೈಲ್ಗೆ ಹೋಗಿದ್ ಸೀನ್ಗಳಲ್ಲಿ ನಾನು ಹತ್ತಿರೋದು, ಜನ ಬಂದ್ ಹೇಳ್ತಾರೆ ನನಗೆ, ಯಾಕಮ್ಮ ಅಷ್ಟು ಅಳ್ತೀಯ, ಹೆಂಗಮ್ಮ ಅಷ್ಟು ಅಳ್ತೀಯ ಅಂತ. ಅದು ತುಂಬಾ ಖುಷಿ ಕೊಡುತ್ತೆ. ನಾನು ಅದೇ ಅಂದಿದ್ದೆ, ವೆಂಕಿ ನೀವು ಜೈಲ್ಗೆ ಹೋದ್ರಿ ನನ್ಗಳನ್ನ ಕಲ್ಸ್ಬಿಟ್ಟು ಹೋದ್ರಿ ಅಂತ. ಹೌದಾ? ಎಷ್ಟು ಹೆಂಗ್ ಅಳ್ತೀಯ ಗೊತ್ತಾ ನೀನು, ಅಷ್ಟು ಚೆನ್ನಾಗಿ ಅಳ್ತೀಯ ಅಂತಾರೆ. ಓಕೆ, ಇವಾಗ ವೆಂಕಿ ಸರ್, ಅದೇ ಐ ಮೀನ್ ಶಾಸ್ತ್ರಿ ಸರ್, ಅವರು ಆಕ್ಟ್ ಮಾಡುವಾಗ ಓಕೆ ಮೂಗನಾಗಿ ಆಕ್ಟ್ ಮಾಡ್ತಾರಲ್ಲ, ದೋ ಆಫ್ ಸ್ಕ್ರೀನ್ ಅಲ್ಲಿ ಆತರ ಮಾಡಿದ್ರೆ ನಿಮ್ಗೆ ಅರ್ಥ ಆಗತ್ತಾ? ಈಗ ಮೂಕರ ಭಾಷೆ ಸ್ವಲ್ಪ ನಿಮ್ಗೆ ಗೊತ್ತಾಗಿರ್ಬೇಕಲ್ಲ, ಅಂದ್ರೆ ಅವ್ರು ಏನ್ ಕನ್ವೆ ಮಾಡ್ತಾರೆ ಅನ್ನೋದು ರಿಯಲ್ ಆಗಿ ಮಾತಾಡತಾ ಹೋದಾಗ. ಬಟ್ ಅಲ್ಲಿ ಗೊತ್ತಿರುತ್ತೆ ಸೀನ್ಸ್, ವೆಂಕಿ ಇದನ್ನೇ ಅನುಭವಿಸ್ತಿರ್ತಾರೆ ಅಂತ ನಿಮಗೆ ಗೊತ್ತಿರುತ್ತೆ ಸೀನ್ಸ್ ಅಲ್ಲಿ. ಬಟ್ ಈಗ ಆಫ್ ಸ್ಕ್ರೀನ್ ಅಲ್ಲಿ ಯಾರಾದ್ರೂ ಆತರ ಮೂಕ ಭಾಷೆಯಲ್ಲಿ ಮಾತಾಡುವಾಗ ನಿಮ್ಗೆ ಅರ್ಥ ಆಗೋ ಒಂದು ಕೇಪಬಿಲಿಟಿ ಬಂದಿದೆ ಅಂತ ಅನ್ಸುತ್ತಲ್ಲ? ಆರಾಮ್ಸೆ ಆಲ್ಮೋಸ್ಟ್ 70% ನಂಗೆ ಅರ್ಥ ಆಗುತ್ತೆ, ಇದನ್ನೇ ಮಾತಾಡ್ತಿದ್ದಾರೆ, ಇದನ್ನೇ ಹೇಳ್ತಿದ್ದಾರೆ ಇವರು. ಅಲ್ವಾ, ಯಾವ ತರ ನಮ್ಗೆ ಒಂದು ಪಾತ್ರ ಕಲಿಸ್ಕೊಡುತ್ತೆ ಅನ್ನೋದಲ್ಲ. ನನಗೆ ಫಸ್ಟ್ ಆಫ್ ಆಲ್ ಈ ತರ ಜನ ಅಂದ್ರೆ ಕಿವಿನೂ ಕೇಳಲ್ಲ, ಮಾತು ಬರ್ದೇ ಇರೋರು ಇಷ್ಟು % ಜನ ಇದ್ದಾರೆ ಅನ್ನೋದೇ ನನಗೆ ಗೊತ್ತಿರ್ಲಿಲ್ಲ. ವೆಂಕಿನ ನೋಡಿದ್ಮೇಲೆ ನಾನು ಅಬ್ಸರ್ವ್ ಮಾಡಕ್ ಸ್ಟಾರ್ಟ್ ಮಾಡಿದೆ, ಅಂದ್ರೆ ಆತರ ಮಾತು ಬರ್ದೇ ಇರೋರು, ಕಿವಿ ಕೇಳಿಸ್ದೋರು ಇವ್ರು ಇದಾರೆ ಅಂತ. ಅವಾಗ್ಲೇ ಅನ್ಸಿತ್ತು ಇಷ್ಟು ಜನ ಇದಾರೆ ಅಂತ, ಅಷ್ಟು ಜನ ಇದಾರೆ ಆಕ್ಚುಲಿ. ಬಟ್ ಈಗ ಅರ್ಥ ಆಗತ್ತೆ ಹಾಗಾದ್ರೆ ಭಾಷೆ. ಓಕೆ, ಈಗ ನಮ್ಮ ಮುಂದೆ ಅಫ್ಕೋರ್ಸ್ ಚರಿಕಾ ಅವ್ರು ಕೂತಿರೋದು, ಬಟ್ ನಮಗೆ ಚೆಲ್ವಿನ ಮಿಸ್ ಮಾಡ್ಕೋತಾ ಇದ್ವಿ. ಸೊ ಅದಕ್ಕೆ ಚೆಲ್ವಿದು ಒಂದು ಡೈಲಾಗ್ ಹೇಳ್ಬೋದಾ? ಏನಾದ್ರು ನೆನಪಿದ್ರೆ ನೀವು ತಗೊಂಡಂತ ಫಸ್ಟ್ ಡೈಲಾಗ್ ಅಥವಾ ರೀಸೆಂಟ್ ಡೈಲಾಗ್ಸ್, ಎನಿಥಿಂಗ್? ಫಸ್ಟ್ ಡೈಲಾಗ್ ನೆನಪಿದೆ ನನಗೆ. ಏಯ್ ಕ್ಯಾಮ್ರಾಗಳ ನಿಮ್ಗೆ ಹೇಳ, ಬೇಡ ಬೇಡ ಕ್ಯಾಮ್ರಾಗಳೇ. ಓಯ್ ಅದ್ಯಾಕೆ ಹಂಗೆ ನೋಡ್ತಾ ಇದ್ಯಾ? ಏನು ಹುಡುಗಿರ್ನ ಯಾವತ್ತೂ ನೋಡೇ ಇಲ್ವಾ? ನೋಡೋಳೆ ಹೆಂಗೆ ನೋಡ್ತಾನೆ ತಿನ್ನೋರಂಗೆ. ನಿನ್ನೆ ಕೇಳ್ತಾ ಇರೋದು, ಕಿವಿ ಕೇಳಕ್ಕಿಲ್ವಾ ಅಂದ್ಬಿಟ್ಟ ಹಿಂದೆಗೆ. ಇನ್ನೊಂದ್ಸತಿ ತಿರುಗಿ ನೋಡಿದ್ರೆ ಸರಿಯಾಗಿರಕ್ಕಿಲ್ಲ, ಒಯ್ತಾ ಇರು ಅಷ್ಟೇ. ಬಟ್ ಇದು ಫಸ್ಟ್ ಟೈಮ್ ಅಲ್ವಾ ಈ ತರ ಪಾತ್ರ ನೀವು ನಿಭಾಯಿಸಿರೋದು? ಹೌದು, ಈ ಭಾಷೆನ ನನಗೆ ಒಂಥರ, ನನಗೆ ಆಕ್ಚುಲಿ ಇದೇ ತರ ಒಂದು ಕ್ಯಾರೆಕ್ಟರ್ಗೆ ಅಂದ್ರೆ ಹಳ್ಳಿ ಭಾಷೆ ಹುಡುಗಿಗೆ ನಾನು ಒಂದ್ಸಲ ಲುಕ್ ಟೆಸ್ಟ್ ಕೊಟ್ಟಿದ್ದೆ. ಅದೇ ನನ್ನ ಕ್ಯಾನ್ಸಲ್ ಮಾಡಿದ್ದೆ, ನಿನ್ಗೆ ಆ ಭಾಷೆ ಬರಲ್ಲ ಅಂತ. ಹಳ್ಳಿ ಭಾಷೆ ನಿನಗೆ ಮಾತಾಡಕ್ ಬರಲ್ಲ, ನಿನ್ ಫೇಸಿಗೆ ಸೆಟ್ ಆಗ್ತಿಲ್ಲ ಅಂತ. ಅದಾಗಿ ನೆಕ್ಸ್ಟ್ ಒಂದು 2 monthsಗೆ ಲಕ್ಷ್ಮೀ ನಿವಾಸ ಸಿಕ್ಕಿದ್ದು. ಬಟ್ ಅವತ್ತು ನೀವು ಆಡಿಷನ್ ಕೊಡಕ್ ಹೋದ್ರಲ್ಲ, ಮೊಬೈಲ್ ಅಲ್ಲಿ ರೆಕಾರ್ಡ್ ಅಂತ ಹೇಳಿದ್ರಲ್ಲ, ಅವತ್ತು ಹಳ್ಳಿ ಭಾಷೆಲಿ ಮಾತಾಡ್ಸೇನೆ ತಗೊಂಡು? ಹಳ್ಳಿ ಭಾಷೆಲಿ. ಓಕೆ.
ನೆಕ್ಸ್ಟ್ 2 monthsಗೆ ನನಗೆ ಲಕ್ಷ್ಮೀ ನಿವಾಸ ಸಿಕ್ಕಿದ್ದು ಅದು ಅದೇ ಭಾಷೆಗೆ. ಅಂಡ್ ಈಗ ಜನಗಳು ನಾನು ಮಾತಾಡೋ ಭಾಷೆನೇ ಇಷ್ಟಪಡ್ತಾರೆ. ಹೌದು. ಹಂಗ್ ಮಾತಾಡ್ತೀರ ನೀವು, ಯಾವ ಕಡೆಯವ್ರು ನೀವು ಅಂತ. ವಾವ್ ಹಾಸನ ಹುಡುಗಿ. ಬಟ್ ಇವಾಗ ಮಾತಾಡ್ತಾ ಮಧ್ಯದಲ್ಲಿ ಮನೇಲೆಲ್ಲ ಮಾತಾಡ್ತೀರಾ, ಹೋಯ್ತಾ ಇರೋ? ನಾನು ನಮ್ಮಮ್ಮ ಜೊತೆ ಎಲ್ಲ ನನ್ನ ತಂಗಿ ಜೊತೆ ಸ್ವಲ್ಪ ಮಾತಾಡ್ತೀನಿ ನಾನು. ಅದ್ ಬಂದ್ಬಿಡತ್ತಲ್ಲ ಪಾತ್ರ ನಮ್ಮ ಒಳಗಡೆ ಅನ್ನತ್ರ. ಯಾಕಂದ್ರೆ ನಾವು ಡೈಲಿ ಅದನ್ನ, ಈಗ ಯಾವ್ದೊಂದು ಸಿನಿಮಾ ಅಂತ ಬಂದಾಗ ಒಂದು 15 ದಿನ, ಒಂದ್ 2 ತಿಂಗಳು ಮೇ ಬಿ, ಸೊ ಅದಾದ್ಮೇಲೆ ನಾವಾಗ ಇದ್ಬಿಡ್ತೀವಿ. ಬಟ್ ಇದು ಹಾಗಲ್ಲ, ಇದು ಲಿಟ್ರಲಿ ಹೇಗೆ ಅಂದ್ರೆ ಇಯರ್ ಟುಗೆದರ್ಸ್ ನಾವು ಟ್ರಾವೆಲ್ ಮಾಡ್ತೀವಿ ಪಾತ್ರದ ಜೊತೆಗೆ ಅಲ್ವಾ? ಸೊ ಹೇಗೆ ಚೆಲ್ವಿ ನಿಮ್ಮೊಳಗೆ ಇನ್ವಾಲ್ವ್ ಆಗಿದ್ದಾರೆ, ಯಾವ ರೀತಿ ಬ್ಲೆಂಡ್ ಆಗಿದ್ದಾರೆ? ಎಲ್ಲ ಬೈಯುವಾಗ ನಾನು ಅದೇ ಭಾಷೆ ಮಾತಾಡ್ತೇನೆ. ಬಟ್ ಟು ಬಿ ಫ್ರಾಂಕ್ ಏನಾಗುತ್ತೆ, ಈಗ ಮಾತಾಡುವಾಗ ನಾನು ಆತರ ಭಾಷೆ ಒಂದು ಯೂಸ್ ಹೋಗ್ತದೆ ಬರ್ತದೆ, ಒಂದು ಮಾಡ್ಲಿಲ್ಲ. ಬಟ್ ಅಲ್ಲಿ ಸೀನ್ ಪೇಪರ್ ನೋಡಿ, ಸೀನ್ ಪೇಪರ್ ಅಲ್ಲಿ ಆಕ್ಚುಲಿ ಅವ್ರು ನಾರ್ಮಲ್ ಆಗೇ ಬರ್ತಿರ್ತಾರೆ. ಯಾಕೆ ಹಿಂಗ್ ಮಾಡ್ತಿದ್ಯಾ ವೆಂಕಿ, ಹಳ್ಬಿಡ ವೆಂಗೆ, ಅದನ್ನ ಅದು ಆಕ್ಷನ್ ಅಂತ ಹೇಳಿದಾಗ ಅದು ಸ್ಲ್ಯಾಂಗೇ ಚೇಂಜ್ ಆಗೋದು. ಚೆಲ್ವಿ ಅಲ್ವಾ? ಅದ್ ಹೆಂಗ್ ಚೇಂಜ್ ಆಗುತ್ತೆ ಅಂತಾನು ಗೊತ್ತಿಲ್ಲ. ಓದ್ಕೊಳ್ಳುವಾಗ್ಲೂ ನಾರ್ಮಲ್ ಆಗಿ ಹೆಂಗ್ ಮಾಡ್ಬೇಡ, ಯಾಕೆ ಹಿಂಗ್ ಮಾಡಿ ಹಂಗೆ ಓದಿರ್ತೀನಿ. ಬಟ್ ಆಕ್ಷನ್ ಅಂದಾಗ ಆಕ್ಟ್ ಮಾಡುವಾಗ ಅದು ಚೇಂಜ್ ಆಗೋಗುತ್ತೆ. ಅದೇ ನಿಮ್ಮ ಎಕ್ಸ್ಪ್ರೆಷನ್ ಈಗ್ಲೂ ಅಷ್ಟೇ, ಸಡನ್ ಆಗಿ ಚೆಲ್ವಿನೇ ಬಂದು ಹೋದ್ರು ಒಂದ್ ಸೆಕೆಂಡ್. ಅದಕ್ಕೆ ಆರ್ಟಿಸ್ಟ್ ಅಂತ ಹೇಳೋದು ಅನ್ಸುತ್ತೆ, ಕಲಾವಿದರು ಅಂತ ಹೇಳೋದೇ ಅದಕ್ಕೆ. ಯಾಕಂದ್ರೆ ನಿಮ್ಗಳಿಗೆ ಕಲಾವಿದರು ಅನ್ನೋದ್ ಬಿಟ್ರೆ ನಾವು ಬೇರೆ ಯಾರಿಗೂ ಹೇಳೋದೇ ಇಲ್ಲ ಮಾತನ್ನ, ಕಲಾವಿದರು ಅಂತ. ಒಂದು ಪಾತ್ರಗಳನ್ನ ಹಿಂಗೆ ಸ್ಪಾಂಟೇನಿಯಸ್ ಆಗಿ ಸ್ವಿಚ್ ಆಗ್ತಾ ಇದೀರ ಕೂಡ. ಇವಾಗ ತಮಿಳಲ್ಲೂ ಹಂಗೆ ಆಗ್ತಾ ಇದೆಯಲ್ಲ, ಬಿಕಾಸ್ ಅಲ್ಲಿ ಚೆಲ್ವಿನ ಬೇರೆ ಬೇರೆ ರೀತಿ ತೋರ್ಸೋದಕ್ಕೆ ಟ್ರೈ ಮಾಡ್ತಾರೆ. ಬಿಕಾಸ್ ಅಲ್ಲಿನ ಜನ ಎಕ್ಸೆಪ್ಟ್ ಮಾಡೋ ರೀತಿ ಬೇರೆ, ಇಲ್ಲಿನ ಜನ ಎಕ್ಸೆಪ್ಟ್ ಮಾಡೋ ರೀತಿನೇ ಬೇರೆ. ಪಾತ್ರ ಒಂದೇ ಆದ್ರೂ ಪಾತ್ರದಲ್ಲಿ ವಿಭಿನ್ನತೆ ಮಾಡ್ಬೇಕೀಗ. ಕನ್ನಡ ಚೆಲುವಿ ಬೇರೆ, ತಮಿಳ್ ಚೆಲುವಿ ಬೇರೆ, ಸ್ವಲ್ಪನಾದ್ರೂ ವಿಭಿನ್ನತೆಯನ್ನ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ ಜನ. ಅದ್ ಹೇಗ್ ನಡೀತಾ ಇದೆ, ಯಾವ ರೀತಿ ಕಲಿತಾ ಇದೀರ ಚೆಲ್ವಿಯಿಂದ? ಚೆಲ್ವಿ ನನಗೆ ಚೆಲ್ವಿ ಮಾಡಿದ್ರಿಂದ ಅಲ್ಲಿ ನನಗೆ ತುಂಬ ಈಸಿ ಆಯಿತು. ಆ್ಯಂಡ್ ಮೈ ಏನಂತಾರೆ, ನನ್ನ ಅದೃಷ್ಟನೋ ಏನೋ, ಅಲ್ಲಿ ಜನನೂ ನನ್ನ ಅಕ್ಸೆಪ್ಟ್ ಮಾಡಿದ್ರು. ರೇವತಿ ಕ್ಯಾರೆಕ್ಟರ್ ನೇಮ್ ರೇವತಿ, ತುಂಬ ಚೆನ್ನಾಗೆ ಅಕ್ಸೆಪ್ಟ್ ಮಾಡಿದ್ದಾರೆ. ಅದು ಫೋಟೋಸ್ ಎಲ್ಲ ಅದು ಟೆಲಿಕಾಸ್ಟ್ ಆದಾಗ ಬರುತ್ತಲ್ಲ, ಫೋಟೋಸ್ ಎಲ್ಲ ತೆಗೆದು ಕಾಲೇಜ್ ಮಾಡ್ಬಿಟ್ಟು ಹಾಡು ಹಾಕಿ ನನ್ನ ಟ್ಯಾಗ್ ಮಾಡಿ ಇದು ಮಾಡ್ತಾರೆ. ನನಗೆ ಒಂದು ಆಸೆ ಇತ್ತು, ಅದು ತೆಲುಗು ತಮಿಳ್ ಸೀರಿಯಲ್ ಒಂದಾದ್ರೂ ಮಾಡಬೇಕು ನಾನು ಅಂತ. ಸೊ ಇದರಿಂದ ಅದು ಕೂಡ ಫುಲ್ಫಿಲ್ ಆಯ್ತು. ಸೊ ಎಲ್ಲೊಂದ್ ಕಡೆ ಯಪ್ಪ ಒಂದ್ ಚಿಕ್ಕ ಕ್ಯಾರೆಕ್ಟರ್ ಸಿಕ್ಕಿದ್ರೆ ಸಾಕಪ್ಪ. ಹೌದು, ಇವಾಗ ನನಗೆ ಅಲ್ಲಿ ಕೋ ಆರ್ಟಿಸ್ಟ್ಗಳಾಗ್ಲಿ, ಅಲ್ಲಿ ಜನಗಳಾಗ್ಲಿ ಏನ್ ಹೇಳ್ತಾರೆ ಅಂದ್ರೆ, ಮೆಸೇಜ್ ಮಾಡು, ನೀವು ತಮಿಳಿಗೆ ಸೂಪರ್ ಆಗಿ ಕಾಣಿಸ್ತೀರಾ, ಅಂದ್ರೆ ನನ್ನ ಫೇಸ್ ಸ್ವಲ್ಪ ತಮಿಳ್ ಅವ್ರಿಗೆ ಸೂಟ್ ಆಗುತ್ತೆ ಅಂತ. ನೀವು ತಮಿಳಿಗೆ ಬಂದ್ಬಿಡಿ, ಅಲ್ಲಿರೋ ಆರ್ಟಿಸ್ಟ್ ನೀ ಚೆನ್ನೈ வந்துಡು ಅಂತೆಲ್ಲ ಹೇಳಿದ್ರು. ನಾ வந்துಡು, ಎನಕು ಲಾಂಗ್ವೇಜ್ ಪ್ರಾಬ್ಲಮ್ ಇருக்கு, ನಾ ಇಪ್ಪ ಕತ್ತಿಟ್ಟು. ಆಕ್ಚುಲಿ ನನ್ ಒಂದು 10% ಅಷ್ಟೇ ನನ್ಗೆ ಅರ್ಥ ಆಗ್ತಿತ್ತು, ಅಂದ್ರೆ 100% ಅರ್ಥ ಆಗ್ತಿತ್ತು ತಮಿಳ್. ಬಟ್ ಈಗ ನಾನು ಮಾತಾಡಕ್ಕೆ 30% ಮಾತಾಡ್ತೀನಿ. ಒಬ್ಬ ಕಲಿಕೆ. ಎಷ್ಟು ತಿಂಗಳೇ ಮಾಡ್ತಿದ್ದೀರಾ ಆ ಒಂದು ಚೆಲ್ವಿ ಪಾತ್ರವನ್ನ? ಅದು ಮಾರ್ಚಿಂದಾನೆ. ಮಾರ್ಚ್ ಈ ಇಯರ್ ಅಥವಾ ಲಾಸ್ಟ್ ಇಯರ್ ಮಾರ್ಚ್. ಎಷ್ಟು ತಿಂಗಳು? 3 ತಿಂಗಳು 3-4 ತಿಂಗಳು ಕಲ್ತಿದ್ದೀನಿ. 3-4 ತಿಂಗಳಿಗೆ 30-40% ತಮಿಳ್ ಮಾತಾಡ್ತಾರೆ. ಗ್ರೇಟ್ ಅಲ್ಲ? ಅಂದ್ರೆ ಮುಂಚೆ ಬರ್ತಿರ್ಲಿಲ್ಲ, ಹಾಗಾದ್ರೆ ಅರ್ಥ ಆಗ್ತಿತ್ತು. ರಿಪೀಟ್ ಮಾತಾಡಕ್ಕೆ ನನಗೆ ಪದಗಳು ಸಿಕ್ತಿರ್ಲಿಲ್ಲ, ಅಂದ್ರೆ ಏನ್ ಯೂಸ್ ಮಾಡ್ಬೇಕು ಅನ್ನೋದು ಸಿಕ್ತಿರ್ಲಿಲ್ಲ. ಈಗ ಓಕೆ, ಅಂದ್ರೆ ಅವರು ಇವ್ರು ಅನ್ನಕ್ ಹೋಗಿ ಅವನು ಇವನು ಅಂತೆಲ್ಲ ಬರುತ್ತೆ. ನಾವು ಮೊದ್ಲೇ ಹೇಳ್ಬಿಡ್ತೀವಿ, ನಂಗೆ ತಮಿಳ್ ಬರಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅನ್ನ. ಬಟ್ ಅಲ್ಲಿ ಡಬ್ ಆಗ್ತಿದೆ. ಬಟ್ ನೈಸ್, ರಿಯಲಿ ನೈಸ್. ಅಂದ್ರೆ ಒಂದು ಪಾತ್ರವನ್ನ ಎರಡೆರಡು, ಅದು ಒಂದೇ ಸ್ಟ್ರೆಚ್. ಹೌದು, ಇಲ್ಲ ನಡೀತಿದೆ, ಅಲ್ಲಿ ನಡೀತಿದೆ. ಲಿಟ್ರಲಿ ನಂದು 2 ಬ್ಯಾಗ್, ಒಂದೇ ಬ್ಯಾಗ್. ಅಲ್ಲಿ ಕಾಸ್ಟ್ಯೂಮ್ ಅಲ್ಲಿ, ಇಲ್ಲಿಂದ ನನ್ನ ದೃಷ್ಟಿ ಏನಂದ್ರೆ ಅಲ್ಲೂ ಲಂಗ ದಾವಣಿ, ಇಲ್ಲೂ ಲಂಗ ಅಲ್ವಾ, ಒಂದೇ ಕಾಸ್ಟ್ಯೂಮ್ ಇರುತ್ತಲ್ಲ. ಓಕೆ, ಫೈನಲಿ ಇವಾಗ ತಮಿಳ್ ಜನಕ್ಕೂ ರೇವತಿಯಾಗಿ ತುಂಬಾ ಇಷ್ಟ ಆಗಿದ್ದೀರಾ, ಇಲ್ಲಿನ ಜನಕ್ಕೂ ಚೆಲುವಿಯಾಗಿ ಇಷ್ಟ ಆಗಿದ್ದೀರಾ. ಸೊ ಆಚೆ ಹೋದಾಗ ಎಲ್ಲರೂ ಮಾತಾಡಿಸ್ತಾರೆ.